ಡಿ ಕೆ ಶಿವಕುಮಾರ್ ಅವರು ಒಂದು ಗಂಭೀರ ಆರೋಪ ಮಾಡಿರುವಂಥದ್ದು ಒಕ್ಕಲಿಗ ಸರ್ಕಾರವನ್ನು ತೆಗೆದಿದ್ದು ಬಿಜೆಪಿ ಅಂತ. ಈ ಬಗ್ಗೆ ಮಾತಾಡೋಕ್ಕೆ ಮುಖಂಡರಾದಂಥ ಸಿಟಿ ನಮ್ಮ ಜೊತೆ ಇದ್ದಾರೆ. ಸರ್, ಒಕ್ಕಲಿಗರು ಸರ್ಕಾರ ತೆಗೆದು ಬಿಜೆಪಿ ಅಂತ ಹೇಳಿರುವಂಥದ್ದು, ಇದಕ್ಕೇನು ಹೇಳ್ತೀರಿ ಸರ್? ನೆರವು ಕೊಟ್ಟಿದ್ದು ಕಾಂಗ್ರೆಸ್ಸಿಗರು ಸರ್ಕಾರ ಬೀಳಿಸೋದಕ್ಕೆ. ಯಾವ ಪಾರ್ಟಿ MLAಗಳು ಬಂದು ನೆರವು ಕೊಟ್ಟರು? ಕಾಂಗ್ರೆಸ್ನವರೇ ಕೊಟ್ಟರು. ಯಾರು ಕಳಿಸಿದ್ರು ಅಂತ ಈ ಸಂದರ್ಭದಲ್ಲಿ ಹೇಳೋ ಸೂಕ್ತ ಆಗಲ್ಲ. ಯಾಕೆಂದರೆ ಭಾಳ ಜನರು ಬಣ್ಣ ಬಯಲಾಗ್ಬಿಡುತ್ತೆ. ಅದು ಹೇಳೋದು ಸೂಕ್ತ ಅಲ್ಲ. ಯಾರು ಸಹಾಯ ಮಾಡಿದ್ರು, ಯಾರು ಹಣಕಾಸಿನ ಸಹಾಯ ಮಾಡಿದ್ರು, ಯಾರು MLAಗಳನ್ನು ಕಳಿಸ್ಕೊಟ್ರು, ಇವೆಲ್ಲವನ್ನು ಈಗ ಹೇಳುವ ಸಂದರ್ಭ ಅಲ್ಲ ಇದು. ಮಾತಾಡ್ತಾ ಇರುವಂಥ ಇಂಥ ಸಂದರ್ಭದ ಸರ್ಕಾರ ಇಂಥ ಜಾತಿ ಅಂತ ಹೇಳ್ತಾ ಇರೋದು ಎಷ್ಟು ಮಟ್ಟ ಸರಿ ಅನ್ಸುತ್ತೆ? ನೋಡಿ, ಸಂವಿಧಾನಕ್ಕೆ ಬಗ್ಗೆ ಅಪಚಾರ ಅಲ್ವಾ? ಸಂವಿಧಾನ ಜಾತಿ ರಹಿತವಾಗಿ ಯಾವುದೇ ಮತ ಭಾವನೆಗಳನ್ನು ಇಟ್ಕೊಳ್ಳದೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅಂತ ಹೇಳುತ್ತೆ. ಇದನ್ನು ಜಾತಿ ಲೇಬಲ್ ಅಂಟಿಸೋದು, ಇಂಥವರೆಲ್ಲ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಕಾಂಗ್ರೆಸ್ ಲೀಡರ್ಗಳಾಗಿದ್ದಾರೆ, ಮುಖ್ಯಮಂತ್ರಿ ಆಗೋ ಕನಸು ಕಾಣ್ತಿದ್ದಾರೆ. ಏನು ಜಾತಿ ಲೇಬಲ್ಲು? ಸರ್ಕಾರಕ್ಕೆ ಜಾತಿ ಲೇಬಲ್ ಇದೆಯಾ? ಈ ಸರ್ಕಾರ ಯಾರ್ದೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಹೇಳಿದ್ನಲ್ಲ, ಈಗ ಜಾತಿ ಲೇಬಲ್ ಇದೆಯಾ? ಹಿಂಗೆ ಹೇಳೋದು ಸಂವಿಧಾನಕ್ಕೆ ಬಗೆಯೋ ಅಪಚಾರ. ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಬಗೀತಕ್ಕಂಥ ಅಪಚಾರ ಆಗುತ್ತೆ. ಅಂಬೇಡ್ಕರ್ ಅವರಿಗೆ ಮಾಡುವ ಅಪಮಾನ ಆಗುತ್ತೆ. ಸರ್, ಈಗ ಎಸ್ ಟಿ ಸೋಮಶೇಖರ್ ಬಂದು ಮತ್ತೆ ಹೋದರು, ಶಿವರಾಮಯ್ಯ ಅವರು ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತಾ ಇದ್ದಾರೆ. ಇವರೆಲ್ಲ ಯಾರ ಜೊತೆ ಗುರ್ಸ್ಕೊಂಡಿದ್ರು ಅನ್ನೋದು ಒಂದು ಪ್ರಶ್ನೆ. ಹಿಂದೆ ಸಿದ್ದರಾಮಯ್ಯ ಅವರು ಮಾತಾಡಿದ ಸದನದಲ್ಲಿ ನಮ್ಮ ಬಿಟ್ಟು ಹೋದಂದ್ರೆ ಯಾರನ್ನೂ ಸೇರಿಸ್ಕೊಳ್ಳಲ್ಲ ಅಂತ, ಈಗ ಸೇರಿಸ್ಕೊಂಡಿದ್ದು. ನಾನು ಹೇಳೋದಂದರೆ ಇವೆಲ್ಲ ಇವ್ರು ಕಳಿಸಿದ್ಯಾರು, ಕರ್ಕೊಂಡಿದ್ಯಾರು, ಏನು ಕತೆ ಅಂತ ಭಾಳ ಈ ಸಂದರ್ಭದಲ್ಲಿ ಹೇಳೋ ಸೂಕ್ತ ಆಗಲ್ಲ. ಭಾಳ ವಿಷಯಗಳು ಹೇಳಿದ್ರೆ ಭಾಳ ಜನರ ಮುಖವಾಡ ಕಳಚಿಬಿಡುತ್ತೆ. ಯಾರು ಬುಡಕ್ಕೆ ಬರುತ್ತೆ ಅಂತ ಹೇಳ್ತೀರಾ? ಮುಖವಾಡ ಕಳಚಿಬಿಡುತ್ತೆ. ಯಾರ್ಯಾರು ಇವತ್ತು ಜಾತಿ ಲೇಬಲ್ ಅಂಟ್ಕೊಂಡು ರಾಜಕಾರಣ ಮಾಡ್ತಾರೆ ಅವರೆಲ್ಲರೂ ಮುಖವಾಡ ಕಳಚಿಬಿಡುತ್ತೆ. ಇದು ಸಿಟಿರವರು ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಯಾರು ಕಳಿಸಿದ್ರು, ನಮ್ಮನ್ನು ಸರ್ಕಾರ ಬೀಳಿಸೋದಕ್ಕೆ ಕಾಂಗ್ರೆಸ್ ಪ್ರಮುಖ ಕಾರಣ ಆಗಿರುವಂಥದ್ದು. ಶಾಸಕರನ್ನ ಯಾರು ಕಳಿಸಿದ್ದು, ಯಾರು ಹಣಕಾಸು ನೆರವು ಕೊಟ್ಟರು ಅಂತ ಒಂದು ಸ್ಫೋಟಕ್ಕೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜರ್ನಲ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.